ಈ ದಿನ ಬಹಳ ವಿಶೇಷವಾಗಿ ಒಂಥರ ಹಬ್ಬದ ವಾತಾವರಣ ಆತರ ಇದೆ. ಎಲ್ಲ ಬಂದು ಶುಭಾಶಯ ಕೋರಿದ್ದೀರಾ. ಉಪಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಸ್ಥಾನ ತಗೊಂಡಿದ್ದಾರೆ. ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಗೆ ಬಹಳ ಸಂತೋಷದ ದಿನ ಇವತ್ತು. ಒಂದು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ದೊಡ್ಡಹಳ್ಳಿ ಕೆಂಪೇಗೌಡರ ಮಗನಾಗಿ ಹುಟ್ಟಿ 22 ವರ್ಷಕ್ಕೆ ರಾಜಕಾರಣಕ್ಕೆ ಕಾಲಿಟ್ಟು ಹಂತವಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಂತವಾಗಿ ಬೆಳೆದು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಇವತ್ತು ಮುಖ್ಯಮಂತ್ರಿ DCM ಆಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿದ್ದಾರೆ. ನಮಗ್ ಬಹಳ ಹೆಮ್ಮೆ ಅನಿಸ್ತಾ ಐತೆ. ಅದನ್ನ ನಾವೆಲ್ಲ ಸಂಭ್ರಮಿಸ್ತಾ ಇದೀವಿ. ಅವರು ಕೊಡ್ತಾರೆ ಅನ್ನೋ ಇದಿದೆ ಸರ್, ನಮ್ಗೆ ಭರವಸೆ ಇದೆ. ಈ 2 ವರ್ಷ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್ಕಾರನ. ಬಹಳ ಜನ ಒಳ್ಳೆ ಹ್ಯಾಂಡ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರಿಗೆ ಯೂತ್ಸ್ ಕೇಳಿದ್ದಾರೆ ಹೈಕಮಾಂಡ್ ಅಲ್ಲಿ. ಹೈಕಮಾಂಡ್ ಅವ್ರಿಗೆ ಅವ್ರು ಹೇಳಿದ್ದಕ್ಕೆ ಓಕೆ ಕೊಟ್ಟಿದ್ದಾರೆ ಅನ್ಕೊಂಡಿದೀನಿ. ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಮ್ ಭರವಸೆ ಇದೆ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2 ವರ್ಷ 3 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ ತಾವೆಲ್ಲ ಹೇಳಿರಾ. ಸಿದ್ದರಾಮಯ್ಯ ಅವ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ ಅವರು ಲೆಜೆಂಡ್ ಸರ್. ಅವ್ರ ಬಗ್ಗೆ ಏನ್ ಹೇಳುದು? ಅವ್ರು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ, ಒಳ್ಳೆ ಆಡಳಿತ ನಡೆಸಿದ್ದಾರೆ, ಹೈಯೆಸ್ಟ್ ಆಡಳಿತ ನಡೆಸಿದ್ದಾರೆ. ಅವ್ರು ಲೆಜೆಂಡ್ ಸರ್. ಹೈಕಮಾಂಡ್ ಹೇಳಿದ ತಕ್ಷಣ ಮರು ಮಾತನಾಡದೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನ್ ಹೇಳ್ತೀರಾ ಸರ್? ಆ ತರ ರಾಜಕಾರಣಿ ಇನ್ನು ನಾವು ನೋಡಕ್ಕಾಗತ್ತ ನಮ್ಮ ಜೀವನದಲ್ಲಿ? ಹಿಂದೆ ಏನ್ ನಾವು ಕೇಳ್ತಾ ಇದ್ದೋ ರಾಜಕಾರಣಿಗಳು, ಅವ್ರಿಗೆ ಸರಿಸಮನಾದ ರಾಜಕಾರಣಿ ಅಂದ್ರೆ ಸಿದ್ದರಾಮಯ್ಯ ಅವರು. ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ತಮ್ಮ ಅನುಭವ, ತಮ್ಮ ಒಂದು ಎಕ್ಸ್ಪೀರಿಯನ್ಸ್, ಒಂದು 5 ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ 5 ಗ್ಯಾರಂಟಿ ಇವರು ಹಾಗೆ ಮುಂದುವರಿಸ್ತಾರೆ ಅನ್ನೋ ನನ್ನ ಭರವಸೆ ಇದೆ. ಖಂಡಿತ ಮುಂದುವರಿಸ್ತಾರೆ. ಬಹಳಷ್ಟು ಜನರಿಗೆ ಒಳ್ಳೇದಾಗಿದೆ 5 ಗ್ಯಾರಂಟಿಯಿಂದ. ಎಷ್ಟೋ ಮಕ್ಕಳು ಫೀಸ್ ಕಟ್ಟಿದ್ದಾರೆ, ಎಷ್ಟೋ ಜನರು ಬೋರ್ ಹಾಕ್ಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಮೀಡಿಯಾದಲ್ಲಿ. ನಾನು ಮುಂದುವರಿಸ್ತಾರೆ ಅನ್ನೋದು ನನ್ಗೆ ಆಶಾಭಾವನೆ ಇದೆ ಸರ್. ವಿಷಯ, ಈಗ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಒಂದು ಯಂಗ್ಸ್ಟರ್ಸ್ ಒಂದು ಯುವಜನತೆಗೆ ಬಹಳ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಾವೇನಾದ್ರು? ಖಂಡಿತ ಯೂತ್ಸ್ ನ ಬೆಳೆಸ್ತಾರೆ ಅವರು. ಯೂತ್ಸ್ ಮುಂತರ್ತಾರೆ ಅನ್ನೋ ಆಶಾಭಾವನೆ ಇದೆ ನಮ್ಗೆ. ಕೇಶವ ಪ್ರಸಾದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕೆಪಿಸಿಸಿ OBC ಸರ್. ಬೆಟ್ಟದಷ್ಟು ಕಷ್ಟ ಹೊತ್ತವನು, ಸುಖ ದುಃಖ ಎಲ್ಲ ಕಂಡವನು, ನಮಗಾಗಿ ಜೊತೆ ನಿಂತವರು. ಬಂದರು ಡಿ.ಕೆ. ಶಿವಕುಮಾರ್ ಬಂದರು, ತಂದರು ನಾಡಿಗೆ ಭರವಸೆ ತಂದರು. ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ, ಯುವ ಜನರ ಸ್ಫೂರ್ತಿ ನೀನು. ಅರಿತರೋ ಪೂರ್ತಿ ತಿಳಿಯದ ಜನಾನುರಾಗಿ ನೀನು. ನೂರಾರು ಆರೋಪ ಚದುರಂಗ ಪಕಡೆಗಳು, ರಾಜಕೀಯ ಸೆರೆವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ? ಬಂಡೆಯದೆ ಜಗ್ಗಿಲ್ಲವೇ? ಸ್ವಾರ್ಥ ಬಿಟ್ಟು ನಾಯಿಗೆ ದುಡಿದೆ, ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ. ಅನ್ಯಾಯ ಮೋಸ ಅಂತ ಮಾಡದೆ, ನ್ಯಾಯ ನೀತಿ ಎದುರಿಸಿ ಬೆಳೆದೆ. ಹೊಸ ಸುಗ್ಗಿಯ ಹಬ್ಬ ಬರುವುದು ರೈತನಿಗೆ
ಹೇಳಲು ಹೊಸ ಬೆಳಕು ಕಂಡು ಪಡೆಯಲು ಬಾಳ ಜೀವನ ಕಟ್ಟಿ ಪಡೆಯಲು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ